ಪತ್ರಕರ್ತ ಮಿತ್ರರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ, ನಮ್ಮ ಜೊತೆ ನಮ್ಮ ಕುರುಬ ಸಮಾಜದ ಮುಖಂಡರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಿದ್ದಂಥ ಮಾನ್ಯ ಮಹಾಲಿಂಗಣ್ಣ ಅವರು ನನ್ನ ಬಲಭಾಗದಲ್ಲಿದ್ದಾರೆ. ಅವ್ರ ಪಕ್ಕದಲ್ಲಿ ನಮ್ಮ ದಲಿತ ಸಮಾಜದ ಮುಖಂಡರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡತಕ್ಕಂಥ ಮಾಜಿ ನಗರಸಭಾ ಸದಸ್ಯರು ಆಗಿರ್ತಕ್ಕಂಥ ಮಾನ್ಯ ಭಾಸ್ಕರ್ ಅವರಿದ್ದಾರೆ. ನನ್ನ ಎಡಭಾಗದಲ್ಲಿ ರಾಜ್ಯ ಬೋವಿ ಸಮಾಜದ ಮುಖಂಡರು, ಬೈರೂನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಅಂತ ಮಾನ್ಯ ಉಮೇಶ್ ಅಣ್ಣ ಅವರಿದ್ದಾರೆ. ಹಾಗೆಯೇ ನಮ್ಮ ಬಂಜಾರ ಸಮಾಜದ ರಾಜ್ಯ ಮುಖಂಡರು, ಮೈಸೂರು ಸೀಮೆ ಲಮಾಣಿ ಸಂಘದ ಸದಸ್ಯರು ಆಗಿ ಕಾರ್ಯದರ್ಶಿಗಳು ಕೂಡ ಆಗಿರ್ತಕ್ಕಂಥ ತಾಲೂಕು ಪಂಚಾಯತಿ ಸದಸ್ಯರು ಆಗಿರುವಂತಹ ಮಾನ್ಯ ಭೋಜನಾಯಕರು ಬಂದಿದ್ದಾರೆ. ಅವ್ರ ಪಕ್ಕದಲ್ಲಿ ನಮ್ಮ ಅಮ್ಮನಟ್ಟಿ ಅಜ್ಜಪ್ಪನವರು, ದುಮ್ಮೇನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, 2 ಬಾರಿ ಅಧ್ಯಕ್ಷರಾಗಿದ್ದಂಥವರು, ಯಾದವ ಸಮಾಜದ ಬಹಳ ದೊಡ್ಡ ಧ್ವನಿ. ನಾವು ಇಷ್ಟು ಜನ ಇಲ್ಲಿ ಬಂದಂತ ಉದ್ದೇಶ ಅರಸೀಕೆರೆ ಜ್ವಲಂತ ಸಮಸ್ಯೆಗಳ ಬಗ್ಗೆ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಬಂದಿದೆ. ಬಂಧುಗಳೇ, ಈಗಾಗಲೇ ನಮ್ಮಲ್ಲಿ ಮಳೆ ಸಂಬಂಧಪಟ್ಟಂತೆ ನಿಮ್ಗೆಲ್ರಿಗೂ ಮಾಹಿತಿ ಇದೆ. ಬರ ಮಲೆನಾಡು ಪ್ರದೇಶ ಅಂತ ಹಾಸನಕ್ಕೆ ಮಳೆ ಇಲ್ಲ. ಇನ್ನು ನಮ್ಮದು ಬಯಲುಸೀಮೆ ಅರಸೀಕೆರೆ. ಮಳೆ ನಮಗೆ ಮೊನ್ನೆ ನಮ್ಮ ದೇವೇಗೌಡರ ಹುಟ್ಟಿದಬ್ಬದ ದಿನ ಒಂಚೂರು ಮಳೆ ಬಂದಿದ್ದು ಬಿಟ್ರೆ, ಅದ್ರ ಹಿಂದೆನೂ ಮಳೆ ಇಲ್ಲ, ಅದಾದ ಮೇಲೂ 2 ಹನಿ ನಾವು ನೋಡಕ್ ಸಾಧ್ಯ ಇಲ್ಲ. ನಮ್ಮಲ್ಲಿ ಈ ಮಳೆ ಕೊರತೆ ಜೊತೆಗೆ ನಮ್ಮಲ್ಲಿ ತೆಂಗು, ಸ್ವಲ್ಪ ಮಟ್ಟಿಗೆ ಅಡಕೆ, ರಾಗಿ ಬೆಳೆ ನಮ್ಮಲ್ಲಿ ಜಾಸ್ತಿ. ಬಹಳ ದೊಡ್ಡ ಸಮಸ್ಯೆ ನಮಗೆ ಟಿಸಿಗಳದು ಕಾಡ್ತಾ ಇದೆ. ಟಿಸಿಗಳ ಸಮಸ್ಯೆ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಕನಿಷ್ಠ ಕಳೆದ ಒಂದು 25-30 ದಿನಗಳಿಂದ ಟಿಸಿಗಳು ಒಂದೂ ಕೂಡ ಅವೈಲೇಬಲೇ ಇಲ್ಲ. ರೈತ ಪ್ರತಿನಿತ್ಯ ಕೆಇಬಿ ಕಚೇರಿಗೆ ಅಲಿಯೋದು, ನಾಳೆ ಬಾ ನಾಳೆ ಬಾ ನಾಳೆ ಬಾ ಅನ್ನೋ ಕತೆ ಕೇಳ್ಕೊಂಡು ವಾಪಸ್ ಬರೋದು ಬಿಟ್ರೆ ಟಿಸಿ ಸಮಸ್ಯೆ ನಮ್ಮಲ್ಲಿ ಅತ್ಯಧಿಕವಾಗಿ ಕಾಡ್ತಾ ಇದೆ. ಡಬಲ್ಲಿ ಅಸಹಾಯಕರಾಗಿದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನ ಗಮನಿಸಬೇಕಾದಂತ ನಮ್ಮ 4ನೇ ಬಾರಿ ಶಾಸಕರು, 3ನೇ ಬಾರಿ ಗೃಹಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶಿವಲಿಂಗಣ್ಣ ಅವರು ಬೆಂಗಳೂರು ಕೂತ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಸಲಹೆ ಕೊಡ್ತಾರೆ. ಪೆಟ್ರೋಲ್ ಡೀಸೆಲ್ ಹೆಂಗೆ ಹಾಕಿಟ್ಕೊಬೇಕಿತ್ತು ಅನ್ನೋ ಸಲಹೆ ಕೊಡುವಂತ ಪುಣ್ಯಾತ್ಮ ಶಿವಲಿಂಗಣ್ಣ ಅವರು ತಮ್ಮ ಸ್ವಕ್ಷೇತ್ರದಲ್ಲಿ ರೈತ ಬಾಂಧವರು ಅನುಭವಿಸ್ತಿರ್ತಕ್ಕಂಥ ಟಿಸಿ ಕೊರತೆಯನ್ನ ನಿವಾರಣೆ ಮಾಡೋದ್ರ ನಿಟ್ಟಿನಲ್ಲಿ ಅವ್ರ ಪ್ರಯತ್ನ ಶೂನ್ಯ. ನಮಗೆ ತುರ್ತಾಗಿ 63 ಕೆವಿ, 100 ಕೆವಿ ಮತ್ತು 23 ಕೆವಿಯ ಟಿಸಿಗಳು, ಸುಮಾರು 40-45 ಟಿಸಿ ತುರ್ತಾಗಬೇಕಾಗಿದೆ. ಕಳೆದ 25-30 ದಿನಗಳಿಂದ ನಿರಂತರವಾಗಿ ರೈತ ಕೆವಿ ಕಚೇರಿಗಳಿಗೆ ಎಡತಾಗ್ತಾ ಇದ್ರು ಕೂಡ ಒಂದು ಟಿಸಿ ನಮಗೆ ಸಿಗದೆ ಇರುವಂತದ್ದು ಇದು ಬಹಳ ನೋವಿನ ಸಂಗತಿ. ರೈತರ ಸಂಕಷ್ಟಕ್ಕೆ ಕೊನೆನೇ ಇಲ್ಲದಂತ ಒಂದು ಕೆಟ್ಟ ಪರಿಸ್ಥಿತಿ ನಾವು ಬಂದು ನಿಂತಿದೆ. ಜೊತೆಗೆ ಲೋಡ್ ಶೆಡ್ಡಿಂಗ್, 4 ಗಂಟೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿ ನಮ್ಮಲ್ಲಿ ಸ್ವಲ್ಪ ಭಾಗದಲ್ಲಿ ಕರಡಿ ಮತ್ತು ಚಿರತೆ ಕಾಟ ಬಹಳ ಇದೆ. ಇವರು ಮನಸ್ಸಿಗೆ ಬಂದಾಗ ಕರೆಂಟ್ ಕೊಡೋದು ರಾತ್ರಿ ಹೊತ್ತು, ಅಥವಾ ಆ 4 ಗಂಟೆ ಅವಧಿನಲ್ಲಿ 2.5 ಗಂಟೆ ಲೋಡ್ ಶೆಡ್ಡಿಂಗ್. ನಾವು ಅಧಿಕಾರಿಗಳ ಹತ್ರ ಮಾತಾಡಿದ್ರೆ ಅವರೇ ಹೇಳ್ತಾರೆ, ಕರೆಂಟ್ ಇಲ್ಲ ಸರ್, ಹಿಂಗೋ ಮ್ಯಾನೇಜ್ ಮಾಡ್ತೀವಿ ನಾವು. 20 ನಿಮಿಷ ಕೊಡೋದು, ಕರೆಂಟ್ ತೆಗೆಯೋದು, ಮತ್ 20 ನಿಮಿಷ, ಅರ್ಧ ಗಂಟೆ ಗ್ಯಾಪ್, ಮತ್ತೊಂದು 20 ನಿಮಿಷ ಕರೆಂಟ್. ಈ ರೀತಿ ಅನಧಿಕೃತವಾದಂತ ಲೋಡ್ ಶೆಡ್ಡಿಂಗ್. ರೈತರ ಸಂಕಷ್ಟ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋಂತಾಗಿದೆ. ಶಿವಲಿಂಗಣ್ಣ ಅವರು ಅರಸೀಕೆರೆಯಲ್ಲಿ ಸಿಗ್ತಾ ಇಲ್ಲ. ಅವ್ರ ಮನೆ ಹತ್ರ ಹೋದ್ರೆ ಶಿವಲಿಂಗಣ್ಣ ಅವ್ರು ಅವೈಲೇಬಲ್ ಇಲ್ಲ. ಯಾವಾಗ್ಲೂ ಬೆಂಗಳೂರಲ್ಲಿ ಇರೋದು ಬಿಟ್ರೆ ನಮ್ಮ ಶಾಸಕರಾಗಿರ್ತಕ್ಕಂಥ ಶಿವಲಿಂಗಣ್ಣ ಅರಸೀಕೆರೆ ಜನತೆ ಕೈಗೆ ಸಿಗ್ತಾ ಇರುವಂತದ್ದು ಒಂದು ದುರಂತನೇ ಸರಿ. ಈಗಾಗಲೇ ರಾಗಿ ನಾಫೆಡ್ ಕೇಂದ್ರದ ಬಗ್ಗೆ ನಿಮ್ಗಳ ಗಮನಕ್ಕೂ ಬಂದಿದೆ. ಬಹಳ ರಾಜ್ಯದಲ್ಲೇ ಒಂದು ಫೇಮಸ್ ಬಿರುದನ್ನು ಕೂಡ ನಮ್ಮ ಅರಸೀಕೆರೆ ಶಾಸಕ ಶಿವಲಿಂಗಣ್ಣಗೆ ಸದನದಲ್ಲೇ ಕೊಟ್ಟರು. ಇವರು ಕೂಡ ಅದನ್ನ ಹೇಳ್ಕೊಂಡು ನೃತ್ಯನೂ ಕೂಡ ಮಾಡಿದ್ರು. ರಾಗಿ ಕಳ್ಳ ಅಲ್ಲ ಕೊಬ್ಬರಿ ಕಳ್ಳ ಅನ್ನೋ ನೃತ್ಯನ ಶಿವಲಿಂಗಣ್ಣನೇ ಮಾಡಿದ್ರು. ಈ ರಾಗಿ ಕಳ್ಳ ಯಾಕೆ ಕರೀತಾರೆ ಅನ್ನೋದಕ್ಕೆ ನೀವು ಅರಸೀಕೆರೆ ರೈತರಿಗೆ ಕೇಳಿದ್ರೆ ಚೆನ್ನಾಗಿ ಉತ್ತರ ಕೊಡ್ತಾರೆ. ನಿಮ್ಗೆ ಬೇಸರ ಅನಿಸ್ಬೋದು, ಆಶ್ಚರ್ಯ ಅನಿಸ್ಬೋದು. ರೈತರ ಪರಿಸ್ಥಿತಿ ಹೇಗಿದೆ ಈ ಬಿಸಿಲಲ್ಲಿ
ಆಚೆ ಕಡೆ ಮಧ್ಯಾಹ್ನ 11 ಗಂಟೆ ಮೇಲೆ ನಿಂತ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅಂತ ಬಿರು ಬಿಸಿಲಲ್ಲಿ ಟ್ರಾಕ್ಟರ್ಗಳಲ್ಲಿ ತಗೊಂಡು ಬಂದು ನೀವು ನಂಬಲ್ಲ 3.5-4 ಕಿಲೋಮೀಟರ್ ಕ್ಯೂ ಇರುತ್ತೆ. ಕಣಕಟ್ಟೆ ಅಂತ ದೊಡ್ಡ ಹೋಬಳಿ ಜೇಸಿಪುರದಲ್ಲಿ ಒಂದೇ ರಾಗಿ ಕೇಂದ್ರ. ನಮ್ಮಲ್ಲಿ ಏನ್ ದುರಂತ ಅಂದ್ರೆ ನಮ್ಮಲ್ಲಿ ರಾಗಿ ಸಂಗ್ರಹ ಆಗಿದ್ರೆ ಅರ್ಕಲುಗಳು ವೇರೋಸಿ ಕಳಿಸ್ಬೇಕು ಲಾರಿ, ಅದು ಹೋಗಿ ಬರೋವರೆಗೂ ನಾವು ಕಾಯ್ಬೇಕು. ರಾಗಿ ಕೇಂದ್ರದಲ್ಲಿ ಇರುವಷ್ಟು ಭ್ರಷ್ಟಾಚಾರ ಅದನ್ನ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಒಳಗೊಬ್ಬ ರೈತ ಒಳಗೆ ಎಂಟ್ರಿ ಆಗ್ಬೇಕು ಅಂತಾನೆ ವಾಚ್ಮನಿ 100 ರೂಪಾಯಿ ಕೊಡೋದ್ರಿಂದ ಹಿಡಿದು ಆ ಚೀಲದ ದುಡ್ಡು ಮತ್ತು ರಾಗಿನ ಇಳಿಸಿ ಅದನ್ನ ತೂಕದ ಯಂತ್ರದ ಮೇಲೆ ಇಡುವಂತವನು ಎಷ್ಟೇ ಚೆಲ್ಲಿದ್ರು ಅದನ್ನ ವಾಪಸ್ ರೈತ ಹಾಕೊಳ್ಳೋಂಗಿಲ್ಲ. ಅಂತ ದುಸ್ಥಿತಿ. ಕಣ್ಣೆದುರಿಗೆ ತಂದ್ರಾಗಿ ಬಿದ್ದು ಚೆಲ್ಲಾಡಿ ಲೂಟಿ ಹೊಡೆದ್ರು ಕೇಳಂಗಿಲ್ಲ. ಮತ್ತೆ ಅವನು ಅದನ್ನ ತಗೊಳ್ಬೇಕು ಅಂದ್ರೆ ಅವನಿಗೊಂದಷ್ಟು ಲಂಚ ಕೊಡ್ಬೇಕಂತ ದುಸ್ಥಿತಿ. ನನಗೊಬ್ರು ರೈತ ಮತ್ತೊಬ್ಬ ಅಧಿಕಾರಿ ನನಗೆ ಹೇಳಿದಂತ ಮಾಹಿತಿ, 50 ಕ್ವಿಂಟಾಲ್ ರಾಗಿನ ಒಬ್ಬ ರೈತ ಬಿಡ್ಬೇಕು ಅಂತಂದ್ರೆ 11,000 ರೂಪಾಯಿ ಅವನು ಖರ್ಚು ಬರ್ತಾ ಇದೆ, ಲಂಚದ ರೂಪದ ಖರ್ಚು ಬರ್ತಾ ಇದೆ. ಇದನ್ನ ಯಾರು ಹೇಳೋರು ಕೇಳೋರ್ಲೆ. ಇದನ್ನ ಕೇಳಬೇಕಾದಂತ ಶಿವಲಿಂಗಣ್ಣ ಪ್ರಧಾನ ಮಂತ್ರಿಗಳಿಗೆ ಪೆಟ್ರೋಲ್ ಡೀಸೆಲ್ ಎಲ್ಲಿ ಉಳಿಸ್ಬೇಕು ಹೆಂಗ್ ಉಳಿಸ್ಬೇಕು ಅಂದ್ರೆ ಸಲಹೆ ಕೊಡೋದ್ರಲ್ಲಿ ನಿರತರಾಗಿದ್ರೆ ಬಿಟ್ರೆ ನಮ್ಮ ಅರಸೀಕೆರೆಯ ಜ್ವಲಂತ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಮೂರನೇದು ಸರ್ವೇಯರ್ಗಳ ಸಮಸ್ಯೆ. ನಮ್ಮಲ್ಲಿ ಸುಮಾರು ಹೆಚ್ಚು ಕಡಿಮೆ 5-6 ತಿಂಗಳಿನಿಂದ ಯಾರ್ಯಾರು ರೈತರು ಸರ್ವೆ ಕೊಟ್ಟಿದ್ದಾರೆ, ಸರ್ವೇಯರ್ಗಳ ಏನು ಮುಷ್ಕರ ನಡೀತಾ ಇದೆ ಅಂತೆ. ನಮಗದು ಸರಿಯಾದಂತ ಮಾಹಿತಿ ಇಲ್ಲ. ಮುಷ್ಕರ ನಡೀತಾ ಇದೆ ಅಂತೆ. ಯಾರು ಕೂಡ ಒಬ್ಬ ಸರ್ವೇಯರ್ ಬರ್ತಾ ಇಲ್ಲ. ಹಳ್ಳಿ ಕಡೆನಲ್ಲಿ ಆ ರೈತನ ಸಂಕಷ್ಟಕ್ಕೆ ಯಾರು ಸ್ಪಂದಿಸೋರ್ ಗತಿ ಇಲ್ಲ. ಈ ರೀತಿ ದುಸ್ಥಿತಿ, ಈ ಸರ್ಕಾರದ ನಡವಳಿಕೆ, ಈ ಶಾಸಕರ ನಡವಳಿಕೆ, ಬಹುಶಃ ಇಂಥ ಕೆಟ್ಟ ಸರ್ಕಾರ, ಇಂಥ ಕೆಟ್ಟ ಆಡಳಿತ, ಇಂಥ ಕೆಟ್ಟ ಸಮಯ ಬಹುಶಃ ಅರಸೀಕೆರೆ ಹಿಂದೆ ಯಾವತ್ತೂ ಕೂಡ ಬಂದಿರಲಿಲ್ಲ. ನೀವು ಜನತಾ ದರ್ಶನ ಅಂತ ಮಾಡ್ತಾ ಇರೋರು ನೋಡ್ಬೇಕು ನೀವು ಅಲ್ಲಿ ಪರಿಸ್ಥಿತಿ. ಜನ 25 ಜನ ಇದ್ರೆ 250 ಜನ ಪೊಲೀಸ್ ಇರ್ತಾರೆ. ಯಾರಾದ್ರೂ ಒಬ್ಬ ರೈತ ಅಥವಾ ಯಾರಾದ್ರೂ ಒಬ್ಬ ಸಾರ್ವಜನಿಕ ನಾಗರಿಕ ಪ್ರಶ್ನೆ ಮಾಡಿದ್ರೆ ತಕ್ಷಣ 4 ಜನ ಪಿಸಿಗಳು ನುಗ್ತಾರೆ. ನುಗ್ಗಿಯವನ್ನ ಬಲವಂತವಾಗಿ ಕೂರಿಸುವಂತ ಒಂದು ಕೆಟ್ಟ ಆಡಳಿತ. ಯಾಕಂದ್ರೆ ಇವ್ರು ಹುಡುಕುಗಳು ಬಯಲಿಗೆ ಬರಬಾರದು ಅಂತೇಳಿ ಈ ರೀತಿ ಜನಸ್ಪಂದನಾ ಕಾರ್ಯಕ್ರಮ ಏನ್ ಮಾಡ್ತಾರೆ ನಮ್ಮಲ್ಲಿ. ಇದು ಪೊಲೀಸರ ಸ್ಪಂದನೆ ಕಾರ್ಯಕ್ರಮ ಇದೆ. ಪೊಲೀಸ್ ಭಯದ ಸ್ಪಂದನೆ ಕಾರ್ಯಕ್ರಮ ಆಗಿ ನಮ್ಮಲ್ಲಿ ಜನಸ್ಪಂದನೆ ಬದಲಾಗಿದೆ. ಮತ್ತೆ ಬಹಳ ಮುಖ್ಯವಾಗಿ ಈಗಾಗಲೇ ನಾವು ಅರಸೀಕೆರೆನಲ್ಲೂ ಮತ್ತೆ ಬೇರೆ ಬೇರೆ ಕಡೆ ನಾವು ಈಗಾಗಲೇ ಒಂದು ಘೋಷಣೆಯನ್ನು ಕೂಡ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಜನತೆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ಹಾಸನದಿಂದ ಮತ ಪಡೆದು ಹೋಗಿ ದೇಶದ ಅತ್ಯುನ್ನತ ಹುದ್ದೆ ಅಂತ ಪ್ರಧಾನಮಂತ್ರಿ ಕುರ್ಚಿಯಲ್ಲಿ ಕುಂತು ಎದ್ದು ಬಂದಂತ ನಮ್ಮ HD ದೇವೇಗೌಡರ ಪ್ರತಿಮೆಯನ್ನು ಅರಸೀಕೆರೆಯ ಗಂಡ್ಸಿ ಹ್ಯಾಂಡ್ ಪೋಸ್ಟ್ ವೃತ್ತ 2 ಜಿಲ್ಲೆ ತುಮಕೂರು ಮತ್ತು ಹಾಸನಕ್ಕೆ ಕೇಂದ್ರ ಆಗುತ್ತೆ. ಜೊತೆಗೆ 4 ತಾಲೂಕಿಗೆ ಕೇಂದ್ರ ಆಗಿರ್ತಕ್ಕಂಥ ಗಂಡ್ಸಿ ಹ್ಯಾಂಡ್ ಪೋಸ್ಟ್ ನಲ್ಲಿ ಅವರ ಕಂಚಿನ ಪುತ್ಥಳಿಯನ್ನ ನಿರ್ಮಿಸಬೇಕು ಅನ್ನುವಂತ ಒಂದು ಜನತೆಯ ಆಗ್ರಹಕ್ಕೆ ನಾವು ಧ್ವನಿ ಆಗ್ತಾ ಇದ್ದೇವೆ. ಈಗಾಗಲೇ ನಾನು ಹಿಂದೆ ಶಾಸಕ ಶಿವಲಿಂಗಣ್ಣಗೂ ಕೂಡ ಮನವಿ ಮಾಡಿದ್ದೆ, ದಯಮಾಡಿ ನೀವು ಇವತ್ತು 4ನೇ ಬಾರಿ ಶಾಸಕರಾಗಿದ್ದೀರಿ, ನೀವು ಬೆಂಗಳೂರಿನಲ್ಲಿ ದೊಡ್ಡ ಬಂಗ್ಲೆ ಕಟ್ತಾ ಇದ್ದೀರಿ, ಇವತ್ತು ನಿಮ್ಮ ಮಕ್ಕಳೆಲ್ಲ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ, ನೀವು ಚೆನ್ನಾಗಿ ಬದುಕ್ತಾ ಇದ್ದೀರಿ ಅಂತಂದ್ರೆ ನಾನು ಅವ್ರ ಕಾಯಕದ ಬಗ್ಗೆ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಕೂಡ ಒಂದೊಂದು ಕಾಯಕ ಮಾಡ್ಕೊಂಡು ಬರ್ತಾರೆ, ಅದವರವರ ಜೀವನೋಪಾಯ. ಒಬ್ಬ ಗಂಡಸಿ ಸಂತೆಯಲ್ಲಿ ನೀರು ಮಜ್ಜಿಗೆ ಮಾರಾಟ ಮಾಡಿ ಜೀವನ ನಡೆಸ್ತಿದ್ದಂತ ಒಬ್ಬ ವ್ಯಕ್ತಿಯನ್ನು ಇವತ್ತು ನಮ್ಮ ದೇವೇಗೌಡರು ಕರ್ಕೊಂಡು ಬಂದು ಶಾಸಕರನ್ನಾಗಿ ಮಾಡಿ ಅವ್ರಿಗೆ ಇವತ್ತು ಈ ಮಟ್ಟದ ಗೌರವಗಳು ಒಬ್ಬ ಜನಪ್ರತಿನಿಧಿ ಆಗಿದೆ ಅಂತ ಕಾರಣ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂತ ಸನ್ಮಾನ್ಯ ದೇವೇಗೌಡರು ಅವರ ಆಶೀರ್ವಾದ. ಹಂಗಾಗಿ ನಾನೇ ನಿಮ್ಮ ಮನೆಗೆ ಬರ್ತೇನೆ, ನಾವೇ ಮನವಿ ಕೊಡೋದಕ್ಕೆ ತಯಾರಿದ್ದೇವೆ. ಆ ಗಂಡಸಿ ಹ್ಯಾಂಡ್ ಪೋಸ್ಟ್ ವೃತ್ತದಲ್ಲಿ ಸನ್ಮಾನ್ಯ ದೇವೇಗೌಡರ ಕಂಚಿನ ಪುತ್ಥಳಿ ನಿರ್ಮಾಣ ಆಗ್ಬೇಕು ಅಂತೇಳಿ ಇದು ನನ್ನೊಬ್ಬನ ಆಗ್ರಹ ಅಲ್ಲ, ದಯಮಾಡಿ ಅವರ ತಪ್ಪು ತಿಳ್ಕೊಂಬರ್ತಿದ್ದು ನಾನು ಹೇಳ್ತಾ ಇಲ್ಲ. ನೀವು ಅರಸೀಕೆರೆಯ ಎಲ್ಲ ಜನತೆಯ ಆಗ್ರಹ ಇದೆ, ನಮ್ಮ ಬೇಡಿಕೆ ಇದಾಗಿದೆ. ಇದನ್ನೇನಾದ್ರೂ ತಾಲೂಕಾಡಳಿತ ಅಥವಾ ಜಿಲ್ಲಾಡಳಿತ ಗಮನ ಹರಿಸಿ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸದೇ ಇದ್ರೆ ನಾವು ಮನೆಗಳಿಗೆ ತೆರಳಿ ದೇಣಿಗೆ ಸಂಗ್ರಹ ಮಾಡುವ ಮುಖಾಂತರ ಸನ್ಮಾನ್ಯ ದೇವೇಗೌಡರ ಪುತ್ಥಳಿಯನ್ನ ನಾವು ಗಂಡಸಿ ಹ್ಯಾಂಡ್ ಪೋಸ್ಟ್ ನಲ್ಲಿ ನಿರ್ಮಾಣ ಮಾಡೋದು ಸೂರ್ಯಚಂದ್ರಷ್ಟೇ ಸತ್ಯ ಅನ್ನೋ ಮಾತನ್ನ ಈ ಮೂಲಕ ನಾನು ಜನತೆಗೆ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೇನೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ
ನಿಮ್ಮ ಹತ್ರ ನಾವು ಬಂದಂತ ಉದ್ದೇಶ ಇದೆ. ಬಹಳ ತುರ್ತಾಗಿ ಕೆಇಬಿ ವಿದ್ಯುತ್ತಿನ ಸಮಸ್ಯೆ ಏನಿದೆ ಇದಕ್ಕೆ ಪರಿಹಾರನ ತತ್ಕ್ಷಣ ಒದಗಿಸ್ತಾ ಇದೆ. ಇವತ್ತು ಕೊಬ್ಬರಿ ಬೆಲೆ, ತೆಂಗಿನಕಾಯಿ ಬೆಲೆ, ಒಳ್ಳೆ ಬೆಲೆ ಸಿಗ್ತಾ ಇದೆ ರೈತನಿಗೆ. ಇಳುವರಿ ಬಹಳ ಮುಖ್ಯ. ಅದಕ್ಕೆ ನೀರು ತುಂಬಾ ಅವಶ್ಯಕತೆ ಇದೆ. ನೀರನ್ನ ಉಳಿಸ್ಬೇಕು ಅಂತಂದ್ರೆ ಮಳೆ ಬರ್ತಾ ಇಲ್ಲ ನಮ್ಮಲ್ಲಿ. ನಾವು ಸದ್ಯಕ್ಕೆ ಬೋರ್ವೆಲ್ಗಳ ಮೇಲೆ ನಿರ್ಧರಿತರಾಗಿದ್ದೇವೆ, ಅವಲಂಬಿತರಾಗಿದ್ದೇವೆ. ದಯಮಾಡಿ ಟಿಸಿಗಳನ್ನ ತತ್ಕ್ಷಣ ಒದಗಿಸುವಂತ ಕೆಲಸವನ್ನು ಮಾಡಬೇಕು. ಸಂಬಂಧಪಟ್ಟಂತ ಜಿಲ್ಲೆಯ ಕೆಇಬಿ ಅಧಿಕಾರಿಗಳು, ಸೆಸ್ಕಾಂನ ಅಧಿಕಾರಿಗಳು ಅರಸೀಕೆರೆಯನ್ನ ಪ್ರಯಾರಿಟಿಯಾಗಿ ತಗೊಂಡು ತುರ್ತಾಗಿ ನಮಗೆ 45 ಟಿಸಿಗಳು ಬಹಳ ತುರ್ತಾಗಿ ಅವಶ್ಯಕತೆ ಇದೆ, ಅದನ್ನು ಒದಗಿಸ್ಕೊಡುವಂತ ಕೆಲಸ ಮಾಡಬೇಕು. ಹಿಂದೆ ನಾನು ಮುಖ್ಯಮಂತ್ರಿಗಳು ರಾಜಕೀಯ ಕಾರ್ಯದರ್ಶಿ ಆಗಿದ್ದಾಗ ಬಾಣಾವರದಲ್ಲಿ ಒಂದು ಟಿಸಿ ರಿಪೇರಿ ಘಟಕ 24x7 ಕೆಲಸ ಮಾಡೋದನ್ನ ನಾವು ಮಂಜೂರು ಮಾಡಿಸ್ಕೊಂಡು ತಗೊಂಡು ಬಂದಿದ್ವಿ. ಅಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಇವತ್ತು ಟಿಸಿಗಳ ರಿಪೇರಿ ಆಗ್ಬೇಕು ಅಂತಂದ್ರೆ ವಾರಗಟ್ಟಲೆ 10 ದಿನಗಟ್ಟಲೆ ಟೈಮ್ ತಗೊಳ್ತಾ ಇದೆ. ಅದಕ್ಕೆ ಬೇಕಾದಂತ ಮೆಟೀರಿಯಲ್ಗಳ ಸಪ್ಲೈ ಇಲ್ಲ ಅನ್ನೋ ಸಬೂಬನ್ನ ಅವ್ರು ಹೇಳ್ತಾ ಇದ್ದಾರೆ. ಆಯಿಲ್ ಇಲ್ಲ, ಅದೇನೋ ಕಾಯಿಲ್ ಬಂದಿಲ್ಲ, ಈ ರೀತಿ ಸಬೂಬ್ ಹೇಳಿ ದಿನ ನಮ್ಮನ್ನ ಮುಂದಕ್ಕೆ ಹಾಕುವಂತ ಕೆಲಸ ಆಗ್ತಾ ಇದೆ. ದಯಮಾಡಿ ಆ ಸಮಸ್ಯೆಗೆ ಶೀಘ್ರ ಪರಿಹಾರ ಆಗಬೇಕು. ಮತ್ತೊಮ್ಮೆ ಕೇಳ್ಕೊಳ್ತೇನೆ, ರಾಗಿ ನಫೆಡ್ ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ದಂಧೆ, ರಾಗಿ ಕಳ್ಳ ಅಂತ ಹೇಳಿ ಇವತ್ತು ರಾಜ್ಯದ ಜನ ಸನ್ಮಾನ್ಯ ಶಿವಲಿಂಗಣ್ಣನ ಕರೀತಾ ಇದ್ದಾರೆ. ನಾನು ಈ ಮುಖಾಂತರ ಅವ್ರಿಗೊಂದು ಸದವಕಾಶವನ್ನು ಕೊಡ್ತೇನೆ. ಹಿಂದೆ ನಾನು ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡಿದೆ ಅಂತ ಹೇಳುವಂತ ಶಿವಲಿಂಗಣ್ಣ ಅವರೇ, ನಿಮ್ದೇ ಸರ್ಕಾರ ಇದೆ, ನಿಮ್ದೇ ರಾಜ್ಯ ಸರ್ಕಾರ ಇದೆ, ತಕ್ಷಣ ರಾಗಿ ದಂಧೆಯನ್ನ ಸಿಬಿಐ ತನಿಖೆ ನೀವು ಯಾಕೆ ಕೊಡಿಸಬಾರ್ದು? ಸಿಬಿಐ ತನಿಖೆ ಆಗ್ಲಿ, ನೀವು ಅದ್ರಲ್ಲಿ ಏನು ನಿಮ್ದು ಪಾತ್ರ ಇಲ್ಲ ಅಂತಂದ್ರೆ ಸಿಬಿಐ ನವರು ತೀರ್ಮಾನ ಮಾಡಿ ತನಿಖೆ ಮಾಡಿ, ಅಥವಾ ನಿಮ್ಮ ಬೆಂಬಲಿಗರು ಅದ್ರಲ್ಲಿ ಪಾತ್ರ ಇದ್ರೆ ಅವರು ಶಿಕ್ಷೆ ಒಳಗಾಗಲಿ, ಸಾಮಾನ್ಯ ರೈತ ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ದೂರ ಆಗ್ಲಿ ಅಂತೇಳಿ ಈ ಮುಖಾಂತರ ಕೇಳ್ಕೊಳ್ತೀವಿ. ನಿಮಗೆ ಅಲ್ಲಿ ಈ ತರ ಫ್ರಾಡ್ ಆಗ್ತಿದೆ, ಈ ತರ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಿದ್ದು ನೀವು ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲೇ ಒಂದು ರೈತರಿಗೆ ಇದ್ ಮಾಡೋಂತ ಕೆಲಸ ಮಾಡೋದಕ್ಕೆ ಯಾಕೆ ಮಾಡಲಿಲ್ಲ ನೀವು? ಮೂಲಭೂತವಾದ ಒಂದು ನಮ್ಮ ಸಮಸ್ಯೆ ಏನು ಅಂತಂದ್ರೆ ಬಗೆಹರಿಸಬೇಕು. ಕೆಲವು ರೈತರದ್ದು ಏನಾಗಿದೆ, ಸಾಗುವಳಿ ಚೀಟಿ ಇಲ್ಲ, ಅವನು ಉಳುಮೆ ಮಾಡ್ತೀನಿ 70-80 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾನೆ, ಆ ಜಾಗ ನಂಬ್ಕೊಂಡು ಬದುಕ್ತಾ ಇದ್ದಾನೆ. ಆದ್ರೆ ಅವನು ಅಲ್ಲಿ ಈ ನಫೆಡ್ ಕೇಂದ್ರದಲ್ಲಿ ತಗೊಳ್ಬೇಕು ಅಂತಂದ್ರೆ ಅವನಿಗೆ ಪಹಣಿ ಇರಬೇಕು. ಪಹಣಿ ಇಲ್ಲದಂತ ರೈತರ ಸಂಖ್ಯೆ ನನ್ನ ಹತ್ರ ಇರೋ ಅಂಕಿಅಂಶದ ಪ್ರಕಾರ ಜಾವಗಲ್ ಹೋಬಳಿಯನ್ನು ಬಿಟ್ಟು 24,000 ಅರ್ಜಿಗಳು ಬಾಕಿ ಇವೆ ಬಗರ್ಕು. ಇದುವರೆಗೂ ವಿಲೇವಾರಿ ಆಗಿಲ್ಲ. ಆ ದೊಡ್ಡ ಪ್ರಮಾಣದ ರೈತರು ಏನ್ ಬೆಳೀತಾರೆ ರಾಗಿನ, ಅವರು ಮಧ್ಯವರ್ತಿಗಳ ಮುಖಾಂತರ ಕೊಡ್ಬೇಕಂತ ದುಸ್ಥಿತಿ ನಮ್ಮಲ್ಲಿದೆ. ಹಂಗಾಗಿ ನಾವಲ್ಲಿ ಹೋಗಿ ನೇರವಾಗಿ ಹೋರಾಟ ತಗೊಳಕ್ ಹೋದ್ರೆ ನಾವು ಯಾರಿಗೆ ನಫೆಡ್ ಕೇಂದ್ರದ ಕಾರ್ಡ್ ಕೊಡ್ತೀವಿ ಅವ್ರು ಮಾತ್ರ ಹಾಕ್ಬೇಕು ಅಂದ್ರೆ ಅದು ರೈತರಿಗೆ ಇನ್ನೊಂದರ ಸಮಸ್ಯೆ ಸೃಷ್ಟಿ ಮಾಡುತ್ತೆ. ಇದು ಸ್ವಲ್ಪ ಹೊಂದಾಣಿಕೆಯಲ್ಲೇ ಸರಿ ಮಾಡ್ಬೇಕು ಅನ್ನೋಂಥದ್ದು ಎಲ್ಲ ರೈತರ ಅಪೇಕ್ಷೆ. ದೇವೇಗೌಡರು ಪುತ್ಲಿಗೆ ಹೇಳಿದ್ರ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾರೆ, ಅದು ಕಾಲ ಕೂಡ ಬರ್ಬೇಕು, ಅವಾಗ ಮಾಡ್ತೀನಿ ಅಂತ, ಅದೃಷ್ಟ ಸಿಕ್ಕೋದ್ರೆ ನಾನೇನ್ ಬಿಡಲ್ಲ ಅಂತ. ಈಗ ಬಂದಿದೆ, ದಯಮಾಡಿ ಬಿಡಬೇಡ್ರಿ, ತಕ್ಷಣ ಮಾಡಿ ಅಂತ ಹೇಳ್ತಾ ಇದೆ. ಯಾವ ಫಂಡ್ ಅಲ್ಲಿ ಮಾಡಬೇಕು? ಈಗ ಅವರು 4ನೇ ಬಾರಿ ಶಾಸಕರು, ಆಡಳಿತದಲ್ಲಿ ಅನುಭವ ಇದೆ. ನಾನು ಆಗ್ಲೇ ಹೇಳಿದೆ, ಬಹಳ ಸಣ್ಣ ಪ್ರಮಾಣದಿಂದ ಇವತ್ತು ಈ ಮಟ್ಟದ ಬೆಳವಣಿಗೆ ಅವರು ಕಂಡಿದ್ದಾರೆ. ಯಾವ ಫಂಡ್ಸ್ ಹೊಂದಿಸ್ಬೇಕು ಅನ್ನೋ ಬುದ್ಧಿವಂತಿಕೆ, ತಿಳುವಳಿಕೆ ಒಬ್ಬ ಪ್ರಥಮ ದರ್ಜೆ ಗುತ್ತಿಗೆದಾರನಾಗ ಅವರೇ ಹೇಳ್ಕೊಂಡಂತೆ ಬಹಳ ವರ್ಷಗಳಿಂದ ಕಾಂಟ್ರಾಕ್ಟರ್ ಅವರು ಎಲ್ಲಿಂದ ದುಡ್ಡು ತರಬೇಕು ಮಾಡಬೇಕು ಅನ್ನೋಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲಿಂದ ತರಲಿ, ನಮ್ಮ ದೇವೇಗೌಡರು ಪುತ್ಥಳಿ ಅರಸೀಕೆರೆ ಆಗಲಿ. ನಾವು ನಿತ್ಯ ಅವರ ಹೇಳಿಕೆಗಳನ್ನ, ಅವರ ನಡವಳಿಕೆಗಳನ್ನ ಗಮನಿಸ್ತಾ ಇದ್ದೀವಿ. ಅವ್ರು ಕೆಲವು ದಿನದಿಂದ ಅರಸೀಕೆರೆಗೆ ಬಂದೇ ಇಲ್ಲ, ಸಿಕ್ಕೇ ಇಲ್ಲ ಅರಸೀಕೆರೆಗೆ. ಯಾವತ್ತಾರು ಒಂದಿನ ಬರ್ತಾರೆ ಪಾಪ, ಆಮೇಲೆ ಹೊರಟೋಗ್ತಿದ್ದಾರೆ. ಬಹುಶಃ ಅವರು ಬೆಂಗಳೂರಿನಲ್ಲಿ ನರೇಂದ್ರ ಮೋದಿ ಅವರಿಗೆ ಸಲಹೆ ಕೊಡೋ ಮಟ್ಟಕ್ಕೆ ಅವರ ಆಲೋಚನೆ ಇದೆ. ಅವ್ರು ಯಾವಾಗ ಮಾಡ್ತಾರೆ ನಾವು ಕಾಯ್ತಾ ಇದ್ದೀವಿ. ಅವ್ರು ಮುಂದುವರಿಲ್ಲ ಅಂತ ಅನ್ನಿಸ್ದಾಗ ನಮ್ಮೆಲ್ಲ ದೇವೇಗೌಡರ ಅಭಿಮಾನಿಗಳ ದೊಡ್ಡ ಒಂದು ಸಂಖ್ಯೆಯಲ್ಲಿ ಅರಸೀಕೆರೆಯಲ್ಲಿ ಇದ್ದಾರೆ. ನಾವೆಲ್ಲ ಸೇರಿ ತೀರ್ಮಾನ ತಗೊಂಡು ನಾವೇ ಕೈ ಹಾಕ್ಬೇಕಾಗುತ್ತೆ. ಹೌಸಿಂಗ್ ಫಾರ್ ಆಲ್ದು ಒಂದು ಇದಿದೆಯಲ್ಲ, ಅದೀಗ ಹಂಚಿಕೆ ಎಲ್ಲ ಆಯ್ತಾ? ಅಲ್ಲಿ ನಿಜವಾದದ್ದು ಒಂದೇನು ಇಶ್ಯೂ ಇದೆ ಅಂತಂದ್ರೆ, ಈ ಬ್ಯಾಂಕ್ ನಿಂದ ಸಾಲ ಕೊಡಿಸ್ತೀವಿ ಅಂತೇಳಿ ನಮ್ಗೆ 1 ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಸಾಲಕ್ಕೆ ಕೊಡಿಸ್ಕೊಡ್ತೀವಿ ಅಂತೇಳಿ
ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿ ಒಂದು 300 ಜನಕ್ಕೆ ಹಕ್ಕು ಪತ್ರಗಳನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಅದ್ರಲ್ಲಿ ನಮ್ದೇನು ಆಕ್ಷೇಪ ಇದೆ, 300 ಜನರಲ್ಲಿ ಬಹುತೇಕ ಒಂದೇ ಸಮುದಾಯಕ್ಕೆ ಸೇರಿದವರಿಗೆ ಹೆಚ್ಚಿನ ಮನೆಗಳನ್ನ ಅವರು ನಿಗದಿ ಮಾಡಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮ್ಗೆ ಆಕ್ಷೇಪ ಇದ್ದೇ ಇದೆ. ಬಟ್ ಅದ್ರ ಬಗ್ಗೆ ನಾವು ಈಗಾಗಲೇ ಸಂಪೂರ್ಣವಾಗಿ ಮಾಹಿತಿ ಇಲ್ಲದೆ ಮಾತಾಡಬಹುದು ಅಂತ ನಾವು ಕಾಯ್ತಾ ಇದ್ದೇವೆ. ಆ ದಾಖಲೆಗಳನ್ನ RT ಅಪ್ಲೈ ಮಾಡಿದ್ದೀವಿ. ಅದು ಬಂದ ಕೂಡಲೇ ಅದ್ರ ಬಗ್ಗೆ ಕೂಡ ಬಂದ ಅಂತ ಎತ್ತಿನೊಳ್ಳೆದು ಕೆರೆ ತುಂಬಿಸೋದು ಕೆಲಸ ಎಲ್ಲಿವರೆಗೂ ಬಂತು ಸರ್? ಅದು ಸರ್ ನನಗೆ ಗೊತ್ತಿರಂಗೆ ನಾನು ಅರಸೀಕೆರೆಯಲ್ಲಿ ಸಂಘಟನೆ ಮಾಡ್ತಾ 7-8 ವರ್ಷ ಆಯ್ತು. 2023 ಚುನಾವಣೆ ಇನ್ನೊಂದು 6 ತಿಂಗಳಿದೆ ನನಗೆ, ನಾಡಿದ್ದು ನೀರು ಬಂದೇ ಬಿಡುತ್ತೆ ಅಂತ ಹೇಳಿ ಹೇಳಿದ್ರು. ಇದುವರೆಗೂ ನೀರು ಬಂದಿಲ್ಲ. ಮೊನ್ನೆ ಆರ್ನಹಳ್ಳಿಲಿ ಒಂದು ಕಾರ್ಯಕ್ರಮ ಮಾಡಿ ಇದಕ್ಕೆ ನಾವು ನೀರು ತುಂಬಿಸೇ ಬಿಡ್ತೀವಿ ಅಂತ ಹೇಳಿದ್ದಾರೆ. ನಾವು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅರಸೀಕೆರೆ ಬಹುತೇಕ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಕೆರೆಗಳಿಗೆ, MI ಟ್ಯಾಂಕ್ಗಳಿಗೆ, ಸಣ್ಣ ನೀರಾವರಿ ಇಲಾಖೆ ಕೆರೆಗಳಿಗೆ ತುಂಬಿಸೋ ನಿಟ್ಟಿನಲ್ಲಿ ಅವರು ನಮಗೆ ಸಹಿ ಮಾಡಿಕೊಟ್ಟು ಒಂದು ದೊಡ್ಡ ಅನುಕೂಲ ಮಾಡಿಕೊಟ್ಟಿದ್ರು ಬೊಮ್ಮಾಯಿ. ಅದನ್ನೇನೆ ಇವರು ಕಣ್ಕಟ್ಟೆ ಭಾಗದ ಕೆಲವು ಕೆರೆಗಳನ್ನ ಕೈ ಬಿಡಿಸಿದ್ರೆ ಅನ್ನೋ ಮಾಹಿತಿ ಇದೆ. ಅದು ಸಂಪೂರ್ಣವಾದಂತ ಮಾಹಿತಿನ RT ಅಪ್ಲೈ ಮಾಡಿದ್ದೇವೆ. ನಾವು ದಾಖಲೆ ಇಟ್ಕೊಂಡು ಮಾತಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಬಂದ ಮೇಲೆ ನೀರಾವರಿ ಇಶ್ಯೂ ನಾವು ತಗೊಳ್ತೀವಿ. ಈ ನಗರ ಪಾಲಿಕೆ ಸಂಬಂಧ, ನಗರ ಸಭೆಗೆ ಸಂಬಂಧಪಟ್ಟಂಗೆ ಬೆಂಬಲಿಗರು ಒಂದು ಸಬ್ಮಿಟ್ ಮಾಡಿ, ಅಂದ್ರೆ ಈ ಸ್ವತ್ತುಗಳಿಗೆ ಯಾರಲ್ಲಿ ಅಧ್ಯಕ್ಷರಾಗಿದ್ರಲ್ಲ ಆ ಟೈಮಲ್ಲಿ ಅವರ ಬೆಂಬಲಿಗರಿಗೆಲ್ಲ ಒಂದಷ್ಟು ರೇಟು, ಮತ್ತೆ ಬೇರೆಯವರಿಗೆಲ್ಲ ಒಂದಷ್ಟು ರೇಟು ಅಂತ. ಅದು ಇವಾಗ ಏನೋ ಸುಧಾರಿಸಿದ್ಯಾ? ಅಧಿಕಾರದಲ್ಲಿ ಇಲ್ವಲ್ಲ ಅವರು? ಏನು ಏನಾಗಿದೆ, ಹೋದ್ ಸತಿ ಯಾರನ್ನಾರು ಒಬ್ಬನ ಕೈ ತೋರಿಸಿ ನಾವು ನಿನ್ ಕದಿತಾ ಇದೆಯಾ ಅಂತ ಹೇಳಕ್ ಅವಕಾಶ ಇತ್ತು, ನೀನ್ ಕಳ್ತನ ಮಾಡ್ತಿದ್ಯಾ, ತಪ್ಪು ನೀನ್ ಮಾಡಿದ್ರು ಅಂತ ಹೇಳಕ್ ಅವಕಾಶ ಇತ್ತು. ಈಗೇನಾಗಿದೆ, ಚುನಾವಣೆಗಳನ್ನ ನಡೆಸ್ತೆ ಜನಪ್ರತಿನಿಧಿಗಳು ಇಲ್ಲದೆ ಅಲ್ಲಿ ಆಡಳಿತ ಅಧಿಕಾರಿಗಳ ಕೈಗಳಿಂದ ಹಿಂಭಾಗಲಿನಿಂದ ಮತ್ತೆ ಇದೇ ಶಾಸಕರ ಬೆಂಬಲಿದ್ರೇನೆ ಆ ನಗರಸಭೆಯನ್ನು ಕೂಡ ಚಲಾವಣೆ ಮಾಡ್ತಾ ಇದೆ. ಇದುವರೆಗೂ ಕೂಡ ಯಾವುದೇ ಆ ರೀತಿಯ ಸುಧಾರಣೆಗಳು ಕಂಡು ಬಂದಿಲ್ಲ. ಇವತ್ತು ಈ ಸ್ವತ್ತಿಗೆ ಹಿಂದಿಗಿಂತಲೂ ಒಂದು 10-15 ಸಾವಿರ ಹೆಚ್ಚಿಗೆ ರೇಟನ್ನೇ ಫಿಕ್ಸ್ ಮಾಡ್ಕೊಂಡು ಅವ್ರು ದಂಧೆ ನಡೆಸ್ತಾ ಇದ್ದಾರೆ. ಅದು ಏನು ಸುಧಾರಣೆ ಆಗಿಲ್ಲ.